ಶಾಲಾ ಮಕ್ಕಳಿಗೆ ಮೊಬೈಲ್ ಬ್ಯಾನ್, ರಾಜ್ಯ ಸರ್ಕಾರದಿಂದ ದಿಟ್ಟ ನಿರ್ಧಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮಹಾಂತೇಶ್ ಹಿರೇಮಠ. ಇತ್ತೀಚೆಗೆ ಬಹಳಷ್ಟು ಯುವಜನತೆ ಏನಾಗಿದ್ದಾರೆ ಅಂತ ಹೇಳಿದ್ರೆ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ. ನಮಗೆಲ್ಲ ಗೊತ್ತು. ಅದನ್ನು ನಮ್ಮನ್ನು ಕೂಡ ಹೊರತುಪಡಿಸಿಲ್ಲ. ಚಿಕ್ಕ ಮಕ್ಕಳಿಂದ ಇಟ್ಕೊಂಡು ವಯಸ್ಸಾದವರ ತನಕ ಕೂಡ ಎಲ್ಲರೂ ಕೂಡ ಮೊಬೈಲನ್ನು ನೋಡ್ತಾರೆ. ಮೊಬೈಲ್ ಎಂಟರ್ಟೈನ್ಮೆಂಟ್ ವಸ್ತು ಆಗಿದೆ. ಇವತ್ತು ಅಂಗೈಯಲ್ಲೇ ಅರಮನೆಯನ್ನ ತೋರಿಸುವುದು, ಅಂಗೈಯಲ್ಲೇ ಜಗತ್ತನ್ನು ಹಿಡಿದಿಟ್ಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಆ ಮೊಬೈಲ್ಗೆ ದಾಸರಾಗದಂತಹ ವ್ಯಕ್ತಿಗಳೇ ಇವತ್ತು ಇಲ್ಲ ಅಂತಾನೆ ಹೇಳ್ಬೋದು. ಕೆಲವು ವಿರಳ ಮನೆಯಲ್ಲಿರ್ತಕ್ಕಂಥ ನಮ್ಮ ತಾಯಂದ್ರು ಇವತ್ತಿಗೂ ಏನಾಗಿದ್ದಾರೆ ಅಂತ ಹೇಳಿದ್ರೆ, ಮಕ್ಕಳು ಹಠ ಮಾಡುವ ಸಮಯದಲ್ಲಿ ಆ ಮಗುವಿಗೆ ಮೊಬೈಲನ್ನು ಕೊಡುವಂಥದ್ದು, ಅದನ್ನು ಮೊಬೈಲನ್ನು ದಾಸನಾಗಿ ಮಾಡುವಂಥದ್ದು. ಮೊಬೈಲ್ ಕೊಡದಿದ್ರೆ ಇವತ್ತು ಮಕ್ಕಳು ಊಟನ ಮಾಡೋದಿಲ್ಲ, ಈ ರೀತಿ ಆಗುತ್ತೆ. ಮತ್ತಿನ್ನು ಶಾಲೆಗೆ ಹೋಗುವಂಥ ಮಕ್ಕಳಿಗೂ ಕೂಡ ಏನಂತ ಹೇಳಿದ್ರೆ, ಮನೆಗೆ ಬಂದ ತಕ್ಷಣವೇ ಮೊಬೈಲ್ ಬೇಕು. ಮಕ್ಕಳಿಗೆ ರೀಲ್ಸ್ ನೋಡೋದಕ್ಕೆ ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಹೀಗೆ ರೀಲ್ಸ್ ನೋಡುವಂಥ ಚಟಕ್ಕೂ ಕೂಡ ಬಿದ್ದಿದ್ದಾರೆ. ಒಟ್ಟಲ್ಲಿ ಎಂಟರ್ಟೈನ್ಮೆಂಟ್ಗೋಸ್ಕರ ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಇದಕ್ಕೋಸ್ಕರ ಏನಂತ ಹೇಳಿದ್ರೆ, ಮಕ್ಕಳು ಗ್ರೌಂಡಿಗೆ ಹೋಗಿ ಆಟ ಆಡೋದನ್ನು ಮರಿತಾ ಇದ್ದಾರೆ, ತಮ್ಮತನವನ್ನು ತಾವು ಮರಿತಾ ಇದ್ದಾರೆ. ಥಿಂಕಿಂಗ್ ಬೆಳೀತಾ ಇಲ್ಲ, ಸೃಜನಾತ್ಮಕತೆ ಅನ್ನೋದು ಇವತ್ತು ಹೋಗಿದೆ, ಕ್ರಿಯೇಟಿವಿಟಿ ಅನ್ನೋದೇ ಹೋಗಿದೆ. ಮತ್ತೆ ಅಭ್ಯಾಸದಲ್ಲೂ ಕೂಡ ಹಿಂದುಳಿತಾರೆ. ಜೊತೆಗೆ ಮಾನಸಿಕವಾಗಿ ದೈಹಿಕವಾಗಿ ವಿದ್ಯಾರ್ಥಿಗಳು ಕುಗ್ಗುವುದರಿಂದಾಗಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ 17ನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ದಾಖಲೆಯ 17ನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಈ ಬಜೆಟ್ನ ಸಂದರ್ಭದಲ್ಲಿ ಒಂದು ದಿಟ್ಟವಾದಂಥ ನಿರ್ಧಾರವನ್ನು ಅವರು ಪ್ರಕಟ ಮಾಡಿದ್ದಾರೆ. ಅದು ಮುಂದೆ ಯಾವ ರೀತಿಯಾಗಿ ಕಾರ್ಯಾಚರಿಸುತ್ತೆ, ಮುಂದೆ ಯಾವ ರೀತಿಯಾಗಿ ಅದು ಕೆಲಸ ಮಾಡುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಒಟ್ಟಲ್ಲಿ 16 ವರ್ಷದ ಕೆಳಗಿನ ಮಕ್ಕಳಿಗೆ ಮೊಬೈಲನ್ನು ಬ್ಯಾನ್ ಮಾಡಿದ್ದಾರೆ. ಮೊಬೈಲ್ ಅಂದರೆ ಸೋಷಿಯಲ್ ಮೀಡಿಯಾಗಳ ಏನೆಲ್ಲ ಇದೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟ್ಟರ್, ಇವೆಲ್ಲ ಏನಿದೆ ಅಲ್ವಾ ಸೋಷಿಯಲ್ ಮೀಡಿಯಾಗಳಲ್ಲಿ, ಇಂಥ ಸೋಷಿಯಲ್ ಮೀಡಿಯಾಗಳನ್ನ 16 ವರ್ಷದ ಮಕ್ಕಳು ಬಳಕೆ ಮಾಡಬಾರ್ದು, ಮಾಡೋದಕ್ಕೂ ಕೂಡ ನಾವು ಬಿಡೋದಿಲ್ಲ ಅನ್ನುವ ರೀತಿಯಲ್ಲಿ ಈ ಒಂದು ಕಾನೂನನ್ನು ಜಾರಿಗೆ ತರೋದಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹೊರಟಿದೆ. ಮೊಬೈಲನ್ನು ಇನ್ಮೇಲೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ ಮಾಡೋ ಹಾಗಿಲ್ಲ, ಈ ರೀತಿಯಾಗಿ ಹೇಳಿಬಿಟ್ರೆ ಆಗುತ್ತಾ? ಓಕೆ, ಆ 16 ವರ್ಷದ ಮಗು ಏನಂತ ಹೇಳಿದ್ರೆ ತನ್ನ ಒಂದು ಮೊಬೈಲನ್ನು ಯೂಸ್ ಮಾಡೋದಿಲ್ಲ ಅಥವಾ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡೋದಿಲ್ಲ. ಅವ್ರ ಮನೇಲಿ ಅಣ್ಣ, ಅಕ್ಕ, ಅಪ್ಪ, ಅಮ್ಮ ಇವರೆಲ್ಲ ಇರ್ತಾರಲ್ವಾ, ಅವರ ಅಕೌಂಟನ್ನ ತಗೊಂಡು ಇವನು ಯೂಸ್ ಮಾಡ್ಬೋದಲ್ವಾ? ಎಸ್, ಇದು ಕೂಡ ಪಾಸಿಬಿಲಿಟಿ ಇದೆ. ಯಾಕಂತ ಹೇಳಿದ್ರೆ, ನನ್ನ ಅಕೌಂಟ್ 16 ವರ್ಷದವನು ನಾನಿದ್ದೇನೆ, ನನ್ನ ಅಕೌಂಟನ್ನು ನಾನು ಓಪನ್ ಮಾಡೋದಕ್ಕಾಗೋದಿಲ್ಲ, ಬೇಡ, ಫೇಕ್ ಆಗಿ ಅವರ ಅಪ್ಪ ಅಮ್ಮ ಯಾವುದಾದ್ರೂ ಒಂದು ಹೆಸರಿನಲ್ಲಿ ಅವರ ಡಾಕ್ಯುಮೆಂಟ್ಗಳನ್ನು ತಗೊಂಡು ಅವರು ಯೂಸನ್ನು ಮಾಡ್ಕೊಳ್ತಾರೆ ಅಲ್ವಾ? ಇದು ಸ್ವಲ್ಪ ಋಣಾತ್ಮಕವಾಗಿದೆ. ಅಂದರೆ ನೆಗೆಟಿವ್ ಆಗಿ ಇದು ವಿಚಾರ ಮಾಡಿದರೆ ಇದು ಹೌದು. ಯಾಕಂದರೆ ತಂದೆ ತಾಯಿಗಳ ಮೊಬೈಲ್ ಅಥವಾ ಅಕ್ಕ ಅಥವಾ ಅಣ್ಣನ ಮೊಬೈಲ್ ತೊಗೊಂಡು ಅವ್ನು ಯೂಸ್ ಮಾಡ್ಬೋದಲ್ವಾ? ಯೂಸ್ ಮಾಡಬೇಕು. ಅದಕ್ಕೋಸ್ಕರ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಪೇರೆಂಟ್ಸ್ ಕೂಡ ಅದಕ್ಕೆ ಕೈ ಜೋಡಿಸ್ಬೇಕು ಅಂತ ಹೇಳಿದ್ದಾರೆ. ಈ ಅಂಶ ಕೂಡ ಮುಖ್ಯ ಆಗುತ್ತೆ. ಆದರೆ ಏನು ಮಾಡೋದು, ಇವತ್ತು ನಮ್ಮ ಪೇರೆಂಟ್ಸ್ಗಳು ಮಕ್ಕಳು ಹಠ ಮಾಡ್ತಾ ಇದ್ದಾರೆ ಅಂತೇಳಿ ಅವರಿಗೆ ಮೊಬೈಲ್ಗಳನ್ನ ಕೊಡಿಸ್ತಾರೆ. ಮೊಬೈಲ್ ಕೊಡಿಸಿ ಆದಮೇಲೆ ಬೇಕಾದರೆ ತಂದೆ ತಾಯಿಗಳು ಮಕ್ಕಳು ಹೇಳಿದ್ಮೇಲೆ ಕೇಳಬೇಕಲ್ವ, ನಿಮ್ದು ಇದು ಕೊಡಿ, ಅದು ಕೊಡಿ, ದಾಖಲೆಗಳು ಕೊಡಿ ಅಂತ ಹೇಳಿದ್ರೆ ಕೊಟ್ಟೆ ಕೊಡ್ತಾರೆ, ಅದನ್ನು ಕೂಡ ಮಾಡ್ತಾರೆ. ಆದರೆ ಕೆಲವೊಂದಿಷ್ಟು ವಿಚಾರಗಳನ್ನು ನೋಡಿದಾಗ ಮಕ್ಕಳು ಇವತ್ತು ಆಟ ಆಡೋದನ್ನು ಬಿಟ್ಟಿದ್ದಾರೆ. ಸ್ವಂತ ಕ್ರಿಯೇಟಿವಿಟಿ ಅನ್ನೋದಿಲ್ಲ, ಮಾನಸಿಕವಾಗಿ ದೈಹಿಕವಾಗಿ ಕೂಗ್ತಾ ಇದ್ದಾರೆ, ಓದೋದ್ರಲ್ಲಿ ಹಿಂದೆ ಉಳ್ತಾ ಇದ್ದಾರೆ. ಒಟ್ಟಲ್ಲಿ ಒಂದು ರೀತಿ ದಂಗು ಬಡಿದವರ ರೀತಿ ಅಂತ ಹೇಳ್ತಾರಲ್ಲ, ಮಕ್ಕಳು ಬರೀ ಈ ಮೊಬೈಲ್ನಲ್ಲೇ ಮುಳುಗಿರ್ತಾರೆ. ಆದಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಆದರೂ ಇದು ಸಕ್ಸಸ್ ಆಗಬಹುದು ಅನ್ನುವ ಉದ್ದೇಶದಿಂದಾಗಿ 16 ವರ್ಷದ ಕೆಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡಿದ್ದಾರೆ. ಯಾವ ರೀತಿ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕೇವಲ ಕಾನೂನಿನ ಮೂಲಕ ಕ್ರಮ ಜರುಗಿಸೋದು ಅಷ್ಟೇ ಅಲ್ಲ, ಅದು ಕೆಲವೊಂದಿಷ್ಟು ತಂತ್ರಜ್ಞಾನಗಳೇನೆಂದರೆ, ಹೊಸ ಅಕೌಂಟನ್ನು ಏನಾದರೂ 16 ವರ್ಷದ ಹುಡುಗ ಅಥವಾ ಹುಡುಗಿ ಓಪನ್ ಮಾಡಬೇಕಾದ್ರೆ ಅವರ ಆಧಾರ್ ಕಾರ್ಡ್, ವಯಸ್ಸಿನ ಪ್ರೂಫ್ ಅದರಲ್ಲಿ ಅಪ್ಲೋಡ್ ಮಾಡಲೇಬೇಕು ಕಡ್ಡಾಯವಾಗಿ. ಅದು ಕೂಡ ಇದರಲ್ಲಿ ಜಾರಿಗೊಳಿಸಿದ್ದಾರೆ. ಫೇಕ್ ಮಾಡೋಕ್ಕಾಗುತ್ತಾ? ಚಾನ್ಸಸ್ ಇರಬಹುದು ಫೇಕ್ ಮಾಡೋಕ್ಕೆ, ಆದರೆ ಎಲ್ಲರೂ ಕೂಡ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ತಂದೆ ತಾಯಿಗಳು ಕೆಲವರು ಕೊಡಲೂಬಹುದು, ನನ್ನ ಅಕೌಂಟಲ್ಲಿ ನನ್ನ ಹೆಸರಲ್ಲಿ ಮಾಡ್ಕೋ ಅಂತೇಳಿ. ಕೆಲವರು ಇದಕ್ಕೆ ವಿರೋಧನ ವ್ಯಕ್ತಪಡಿಸ್ಬೋದು. ಅದಕ್ಕೆ ಅವ್ರು ಹೇಳಿದ್ದಾರೆ ಪೇರೆಂಟ್ಸ್ ಸಹಕಾರ ಇದರಲ್ಲಿ ಬೇಕು ಅಂತ ಹೇಳಿ. ಇನ್ನೊಂದು ಏನಂತ ಹೇಳಿದ್ರೆ, ಯಾರು 16 ವರ್ಷದ ಕೆಳಗಿನ ಮಕ್ಕಳಿಗೆ ಈ ಒಂದು ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರಾ ಈ ಕಂಪನಿಯವ್ರಿಗೆ, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ನಾಗಿರ್ಬೋದು, ಅವ್ರ ಸಂಸ್ಥೆಯವರಿದ್ದಾರಲ್ಲ, ಆ ಸಂಸ್ಥೆಯವರು ಮಾಡಿಕೊಟ್ರೆ ಅವ್ರಿಗೂ ಕೂಡ ಇದರಲ್ಲಿ ದಂಡವನ್ನು ವಿಧಿಸುವಂತಹ ಪ್ರಕ್ರಿಯೆ ಇದೆ. ಒಟ್ಟಲ್ಲಿ ಏನೇನೋ ಮಾಡಿ ತಂತ್ರಜ್ಞಾನಗಳನ್ನು ಮತ್ತು ಕಾನೂನುಗಳನ್ನು ಬಳಸಿಕೊಂಡು 16 ವರ್ಷದ ಕೆಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋ ಹಾಗಿಲ್ಲ, ನಿಷೇಧ ಅಂತ ಹೇಳಿ ಈಗ ಬಜೆಟ್ನಲ್ಲಿ ಸದ್ಯದ ಮಟ್ಟಿಗೆ ಈ ಒಂದು ನಿರ್ಣಯವನ್ನು, ಈ ರೀತಿ ಚರ್ಚೆ ಅಥವಾ ಪ್ರಸ್ತಾಪ ಬಂದಿದೆ. ಮುಂದೆ ಅದು ಸಕ್ಸಸ್ ಆದರೆ ಇಡೀ ದೇಶದಲ್ಲಿ, ಕರ್ನಾಟಕದಲ್ಲಿ ಇಂಥ ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಂತಹ ದೇಶದ ಪ್ರಪ್ರಥಮ ರಾಜ್ಯ ಕರ್ನಾಟಕ ಆಗತ್ತೆ. ಆದಷ್ಟು ಬೇಗ ಇದಾಗಲಿ ಅಪ್ಪ ಅಂತ ಹೇಳಿಯೇ ಬಹುತೇಕ ಜನರು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ಎಷ್ಟೋ ಜನರು ಮೊಬೈಲ್ನಲ್ಲಿ ಮುಳುಗಿದ್ದಾರೆ. ಮಕ್ಕಳನ್ನು ಈ ಒಂದಿಷ್ಟು ಅಶ್ಲೀಲ ವಿಷಯಗಳ ವೀಕ್ಷಣೆಯಿಂದ ಹೊರತರೋದಕ್ಕೆ ಅಥವಾ ರೀಲ್ಸ್ನ ಚಟಕ್ಕೆ ಬೀಳದೆ ಇರೋ ಹಾಗೆ ಮಾಡೋದಕ್ಕೆ, ಈ ರೀತಿ ಬೇರೆ ಬೇರೆ ಎಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡಂತಹ
ಈ ಒಂದು ಸರ್ಕಾರದ ನಿರ್ಧಾರ ಸ್ವಾಗತಾರ್ಹ ಅಂತ ಹೇಳ್ಬೋದು. ಬಟ್ ಇದು ಸಕ್ಸಸ್ ಆದರೆ ಇನ್ನೂ ಕೂಡ ಒಳ್ಳೆಯದಾಗತ್ತೆ. ಯಾಕಂದರೆ ಇತ್ತೀಚೆಗೆ ಕೆಲವೊಂದಿಷ್ಟು ಮಕ್ಕಳು ಏನಂತ ಹೇಳಿದ್ರೆ ಯಾವುದ್ಯಾವುದೋ ಗೇಮ್ಗಳನ್ನು ಆಡ್ತಾ, ನಿಮಗೆಲ್ಲ ಗೊತ್ತು ಪಬ್ಜಿ ಗೇಮು ಮತ್ತು ಈ ಯಾವುದೋ ಫಾರಿನ್ದೊಂದು ಗೇಮ್ ಆಡಿ ಮಕ್ಕಳು ಕೆಲವೊಂದಿಷ್ಟು 1-2-3 ಜನ ಮಕ್ಕಳು ಕೂಡ ಡೆತ್ ಆದರು, ಆತ್ಮಹತ್ಯೆ ಮಾಡಿಕೊಂಡ್ರು. ಹಾಗಾಗಿ ಆ ಒಂದು ಬ್ಲೂ ವೆಲ್ ಗೇಮ್ಸ್ ಅಂತ ಮೊದಲೆಲ್ಲ ನಾವಿತ್ತು. ಹಾಗಾಗಿ ಒಂದು ಗೇಮ್ ಬ್ಯಾನ್ ಆದರೂ ಕೂಡ ಇನ್ನೊಂದು ಗೇಮ್ ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರ ಇಂಥ ಗೇಮ್ಗಳನ್ನು ಬ್ಯಾನ್ ಮಾಡಬೇಕು, ಸೋಷಿಯಲ್ ಮೀಡಿಯಾಗಳಿಂದ ಮಕ್ಕಳನ್ನ ದೂರ ಇರಿಸಬೇಕು ಅಂತ ಹೇಳಿ ಈ ಒಂದು ಕಟು ನಿರ್ಧಾರವನ್ನು ಸರ್ಕಾರ ತಗೊಂಡಿದ್ದಾರೆ. ಸಕ್ಸಸ್ ಆದರೆ ಎಲ್ರಿಗೂ ಕೂಡ ಒಳ್ಳೆಯದೇ. ಮಕ್ಕಳನ್ನ ಒಂದು ರೀತಿಯಲ್ಲಿ ಅವರ ಮಾನಸಿಕವಾಗಿ ದೈಹಿಕ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ಸರ್ಕಾರ ಏನೋ ತಗೊಂಡಿದೆ. ಆದರೆ ಯಾವ ಸರ್ಕಾರಗಳು ಎಷ್ಟು ಕ್ರಮಗಳನ್ನು ಕೈಗೊಂಡ್ರು, ಎಷ್ಟು ಕಾನೂನುಗಳನ್ನು ತಂದರೆ ಏನು ಮಾಡೋಕ್ಕೆ ಸಾಧ್ಯ? ತಂದೆ ತಾಯಿಗಳು ಮಸ್ಟ್ ಇದರಲ್ಲಿ ಸಹಕಾರವನ್ನು ನೀಡಬೇಕು. ಯಾಕಂದರೆ ತಂದೆ ತಾಯಿಗಳೇ ಮೇಜರ್ ಇದರಲ್ಲಿ. ಯಾಕಂದರೆ ಮಕ್ಕಳಿಗೆ ನಾವು ಮೊಬೈಲ್ ಕೊಡೋದಿಲ್ಲ ಅಂದರೆ ಮುಗೀತು. ಮಕ್ಕಳು ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಮೊಬೈಲ್ ಕೊಡಿಸ್ದಿದ್ರೆ, ನಾನು ಶಾಲೆಗೆ ಹೋಗೋದಿಲ್ಲ, ನಾನು ಹೋಮ್ವರ್ಕ್ ಮಾಡೋದಿಲ್ಲ, ನಾನು ಊಟ ಮಾಡೋದಿಲ್ಲ ಅಂತ ಹೇಳಿ ಮಕ್ಕಳು ಹಠ ಮಾಡುವಾಗ ತಂದೆ ತಾಯಿಗಳು ಅವರಿಗೆ ಮೊಬೈಲ್ನ ಕೊಟ್ಟು ಪೂಲಿಸಿದರೆ ಮಕ್ಕಳು ಹಾಳಾಗಿ ಆಗ್ತಾರೆ. ಅದಕ್ಕೋಸ್ಕರ ಸಿದ್ದರಾಮಯ್ಯ ಡೈಲಿ ಬಂದು ನಿಮ್ಮ ಮನೆಗೆ ಹೇಳೋಕ್ಕಾಗೋದಿಲ್ಲ ನಿಮ್ಮ ಮಗುವಿಗೆ ಮೊಬೈಲ್ ಕೊಡಬೇಡಿ ಅಂತೇಳಿ, ಅಥವಾ ಯಾರು MLA ಬಂದು ನಿಮ್ಮ ಮನೆಗೆ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳೇ ಇರಲಿ, MLAಗಳೇ ಇರಲಿ, ಸರ್ಕಾರವೇ ಇರಲಿ, ಯಾರು ಏನು ಮಾಡಿದ್ರು ಕೂಡ ತಂದೆ ತಾಯಿಗಳು ಅಂದರೆ ಪೋಷಕರ ಸಹಕಾರ ಇದರಲ್ಲಿ ಮುಖ್ಯ ಆಗತ್ತೆ. ಅದಕ್ಕೋಸ್ಕರ ಈ ಒಂದು ನಿರ್ಧಾರಕ್ಕೆ ನಿಮ್ಮ ಸಹಕಾರವು ಕೂಡ ಆಗತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ಮದುವೆ ಹಾಗೂ ಶುಭ ಸಮಾರಂಭಗಳು ಬಂದ್ರೆ ಸಾಕು, ಎಲ್ರಿಗೂ ಬಟ್ಟೆ ತಗೊಳ್ಳದೆ ದೊಡ್ಡ ಚಿಂತೆ ಆಗತ್ತೆ. ಬೆಸ್ಟ್ ಹಾಗೂ ಬ್ರಾಂಡೆಡ್ ಬಟ್ಟೆಗಳೇ ಸಿಗ್ಬೇಕು ಅಂತ ಎಲ್ರು ಅನ್ಕೋತೀವಿ ಅಲ್ವಾ? ಎಸ್, ಆ ನಿಮ್ಮ ಕನಸನ್ನ ನನಸಾಗಿಸುತ್ತಾನೆ ಬಂದಿದೆ ರಾಮದುರ್ಗ ಬಟ್ಟೆ ಮಳೆಗೆ. ಮುಧೋಳದಲ್ಲಿರುವ ಈ ಬಟ್ಟೆ ಮಳಿಗೆ ಜವಳಿ ಕ್ಷೇತ್ರದಲ್ಲಿ ಸುಮಾರು 50 ವರ್ಷಗಳ ಅನುಭವ ಹೊಂದಿದೆ. ಅಷ್ಟೇ ಅಲ್ಲದೆ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಇಡೀ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಫೇಮಸ್ ಆಗಿದೆ ಈ ನಮ್ಮ ರಾಮದುರ್ಗ ಮಳಿಗೆ. ನಿಮಗಿಷ್ಟವಾಗುವ ಎಲ್ಲಾ ರೀತಿಯ ಮಾಡರ್ನ್ ಬಟ್ಟೆಗಳು, ಮದುವೆ ಸಮಾರಂಭಗಳು ಬಂದಾಗ ಎಲ್ಲೆಲ್ಲೋ ಹೋಗ್ತಿರಲ್ವಾ, ಇನ್ ಮುಂದೆ ಅದನ್ನ ಬಿಟ್ಟು ಬಿಡಿ. ಕುಟುಂಬ ಸಮೇತರಾಗಿ ಮುಧೋಳದಲ್ಲಿರುವ ರಾಮದುರ್ಗ ಬಟ್ಟೆ ಮಳಿಗೆಗೆ ಬನ್ನಿ. ನಮ್ಮಲ್ಲಿ ಕಿಡ್ಸ್ ವೇರ್, ಮೆನ್ಸ್ ವೇರ್, ವುಮೆನ್ಸ್ ವೇರ್ ಇತ್ಯಾದಿಗಳೆಲ್ಲವೂ ಲಭ್ಯ. ಸಂಪೂರ್ಣ ಪರಿವಾರದ ಪರಿಪೂರ್ಣ ಖರೀದಿಗಾಗಿ ವೆಲ್ಕಮ್ ಟು ರಾಮದುರ್ಗ ಟೆಕ್ಸ್ಟೈಲ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.